ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆದ್ಮೇಲೆ ಭ್ರಷ್ಟಾಚಾರದ ಕುರಿತು ದೊಡ್ಡ ಚರ್ಚೆ ಶುರುವಾಗಿಬಿಟ್ಟದ. ನಮ್ಮ ನ್ಯಾಯಮೂರ್ತಿ ಉಪ ಲೋಕಾಯುಕ್ತ B ವೀರಪ್ಪನವರು ತಮ್ಮ ಮಾತುಗಳನ್ನು ಹೇಳಿದ್ದಾರೆ. 2019 ಸರ್ವೇಕ್ಷಣಾ ವರದಿ ಅಂಕಿಅಂಶಗಳ ಆಧಾರದ ಮೇಲೆ ಮಾತಾಡಿದಂಥದ್ದು. ಅದರ ಹಿಂದೆ ಅಂತ ಇಟ್ಕೊಳ್ರಿ, ಇವತ್ತು ಒಂದು ಇಟ್ಕೊಳ್ರಿ. ಹೇಳಿದ್ದಾರೆ ಭ್ರಷ್ಟಾಚಾರ ಈ ದೇಶದಾಗ 63% ಶೇರ್ ಇದಪ್ಪ, ಈ ರಾಜ್ಯದಲ್ಲಾಗಿರ್ಬೋದು ಮತ್ತೇನೋ ಆಗಿರ್ಬೋದು. ಆನಂತರ ದೊಡ್ಡದೊಂದು ಹಾಕಾರ ನಡೆದುಬಿಟ್ಟದ. ಆರ್ ಅಶೋಕ್ ನಮ್ಮ ಕಾಂಗ್ರೆಸ್ಸಿನ ಆಡಳಿತ ಪೈಲ ದೋಷಾರೋಪಣೆ ಮಾಡಿದ್ರೆ, ನಮ್ಮ 40 ಇದ್ರು ಅವ್ರದ್ದು 63 ಅಂತೇಳಿ ಹೇಳಿದ್ರೆ, ಅಲ್ಲಪ್ಪ ಅದು ನಿಮ್ಮ ಕಾಲದ್ದು ನಮ್ಮದಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ. ದೊಡ್ಡದು ಬಿಡ್ರಿ ಇಬ್ಬರು ನಡೆ, ನೀ ಭ್ರಷ್ಟ. ಅದಕ್ಕೆ ಕ್ಲಾರಿಟಿ ಕೊಟ್ಟಿದ್ದಾರೆ ನಮ್ಮ ನ್ಯಾಯಮೂರ್ತಿ B ವೀರಪ್ಪ ಉಪ ಲೋಕಾಯುಕ್ತರು. ಏನಂದರೆ, ಲೋಕಾಯುಕ್ತನಾಗಿ ನನಗೆ ನನ್ನ ಜವಾಬ್ದಾರಿ ಅರಿವಿದೆ. ನಾನು ಭ್ರಷ್ಟಾಚಾರದ ವಿರುದ್ಧ ಯಾವತ್ತೂ ಸ್ಪಂದನಶೀಲ ಮನೋಭಾವ ಹೊಂದಿರುವ ವ್ಯಕ್ತಿ. ನೆನ್ಪಿಟ್ಕೊಳ್ರಿ, ಎಲ್ಲರೂ ಕಂಡಿದ್ದೀರಿ, ನೀವು ಒಬ್ಬರಲ್ಲ. ಯಾಕಪ್ಪ ಅಂತಂದ್ರೆ, ನಮಗೆ ಸ್ವತಂತ್ರ ಬಂದು 78 ವರ್ಷಗಳು ಹೇಗೆ ಆಗಿವೆಯೋ ಹಾಗೆಯೇ ದೇಶದಲ್ಲಿ ಭ್ರಷ್ಟಾಚಾರಕ್ಕೂ ಅಷ್ಟೇ ವಯಸ್ಸಾಗಿದೆ. ಅಂದಿನ ಸುರುಣದ ಇದು ಭ್ರಷ್ಟಾಚಾರ, ಇವತ್ತು ದೊಡ್ಡದಾಗಿ ಬಿಟ್ಟದು. ಭ್ರಷ್ಟಾಚಾರ ಇಂದು ಕ್ಯಾನ್ಸರ್ ರೀತಿ ಹಬ್ಬಿದೆ. ಈ ಪಿಡುಗಿಗೆ ನಾವೆಲ್ಲರೂ ಕಾರಣ. ದುಡ್ಡು ತೆಗೆದುಕೊಂಡು ಮತ ಹಾಕುವ ಮತದಾರರನ್ನು ಪೋಷಿಸಿದ್ದೇವೆ. ದುಡ್ಡು ತೊಗೊಳ್ಳೋ ಓಟ್ ಹಾಕುವಂಥದ್ದು ಬೆಳೆಸಿಬಿಟ್ಟಿವಿ ನಾವು. ದುಡ್ಡು ತೊಗೊಳೋರು ಇಲ್ಲಿ ಅಪರಾಧಿಗಳು, ಕೊಡೋರು ಅಪರಾಧಿಗಳು. ಹೀಗಾಗಿ ನಮ್ಮ ಭ್ರಷ್ಟಾಚಾರದ ಏನಪ್ಪ ಅಂದರೆ ಈ ದೇಶ ಬಿಟ್ಟು ಹೋಗೋ ಸಾಧ್ಯನೇ ಇಲ್ಲ. ಎಲ್ಲಿವರೆಗೆ ಮತದಾರ ಎಚ್ಚರಗೊಂಡು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. 500ಕ್ಕೋ 1000ಕ್ಕೋ 10,000ಕ್ಕೋ ತನ್ನ ಮತಗಳನ್ನು ಮಾರ್ಕೊಳ್ಳೋದಿಲ್ಲವೋ ಅಲ್ಲಿವರೆಗೆ ಇದಿರುವಂಥದ್ದು ಕರೆಕ್ಟಾಗಿ ಹೇಳಿದ್ದಾರೆ B ವೀರಪ್ಪನವರು. ಯಾಕಂದರೆ ಸತ್ಯದು. ಮೊದಲು ಭ್ರಷ್ಟಾಚಾರ ಸ್ಟಾರ್ಟ್ ಮಾಡೋದು ಅಲ್ಲೇ. ಮತ ಹಾಕೋ ಮುಂದೆ, ಓಟ್ ಹಾಕೋ ಮುಂದೆ ದುಡ್ಡು ತೊಗೊಂಡ್ರೆ ಮುಗಿದೋದ್ರಲ್ಲಿ ಪ್ರಜಾಪ್ರಭುತ್ವ ಕೊಲೆನೇ ಆಗಿಬಿಡ್ತು. ಇಂಥ ವ್ಯವಸ್ಥೆಯಲ್ಲೇ ಪ್ರಾಮಾಣಿಕ ಜನಸೇವೆ ಮಾಡಬೇಕನ್ನೋಂಥ ವ್ಯಕ್ತಿ ಆರಿಸಿ ಬರಲಿಕ್ಕೆ ಹೆಂಗೆ ಸಾಧ್ಯದ? ಅಧಿಕಾರಕ್ಕೆ ಹೆಂಗೆ ಬರೋದಕ್ಕೆ ಸಾಧ್ಯದ? ಇದೇ ಮಾತನ್ನ ನಿಮಗೆ ಗೊತ್ತದ ಈ ವಿಷಯ. ಈಗಾಗಲೇ ಭ್ರಷ್ಟಾಚಾರದಿಂದ ಹೋರಾಟ ಮಾಡಿದಂಥ ಕೇಜ್ರಿವಾಲ್ ಸವಾಲು ಹಾಕಿದ್ರು. ಅಣ್ಣಾ ಹಜಾರೆಗೆ, ಕೇಜ್ರಿವಾಲ್ರಿಗೆ ಎಲ್ಲರಿಗೂ ಸವಾಲು ಹಾಕಿದ್ರು. ನಮ್ಮ ಲಾಲೂ ಪ್ರಸಾದ್ ಯಾದವ್ ರಾಜಕೀಯಕ್ಕೆ ಬರೀ ಗೊತ್ತಾಗ್ತದೆ ಭ್ರಷ್ಟಾಚಾರ ಇಲ್ಲದೆ ಹೆಂಗೆ ರಾಜಕೀಯ ಮಾಡ್ತೀವಿ ನೋಡ್ತಾನೆ ಅಂತ ಹೇಳಿದರು. ಅದಕ್ಕೆ ಉತ್ತರವಾಗಿ ಕೇಜ್ರಿವಾಲ್ ಬಂದರು, ಆಡಳಿತ ಮಾಡಿದರು. ಕೊನೆಗೆ ಭ್ರಷ್ಟಾಚಾರ ಆದ್ಮೇಲೆ ಅವರು ಹೊರಗೆ ಹೋದರು. ಅದಕ್ಕೆ ಬಂದಿದ್ದೇನು ಸುಳ್ಳಲ್ಲ, ಇತಿಹಾಸ ನಿರ್ಮಿಸಿದ್ದೇನು ಸುಳ್ಳಲ್ಲ, ಭ್ರಷ್ಟಾಚಾರ ಕುರಿತು ಹೋರಾಟ ಮಾಡಿದ್ದೇನು ಸುಳ್ಳಲ್ಲ. ತಮ್ಮ ತಪ್ಪುಗಳಿಂದ ಅದು ಆರೋಪ ಬಂತು ವಿನಃ ಮತ್ತೇನಿಲ್ಲ. ತಪ್ಪು ಮಾಡಿದರು, ನಾನು ಎಲ್ಲ ಆಗಲಿ ಅಂತೇಳಿ. ಇನ್ನೊಬ್ಬರು ಯಾರೂ ನಂಬಲಿಲ್ಲ ಕೇಜ್ರಿವಾಲ್ರು. ಅನೇಕ ಘಟನೆಗಳಿ ಮಹಾನ್ ವ್ಯಕ್ತಿಗಳು ಚರಿತ್ರೆಯಲ್ಲೇ ಅವ್ರನ್ನೆಲ್ಲ ಬದಿಗೆ ಸರಿಸ್ತಾ ಅವನೊಬ್ಬನ ಮಾಡಲಿಕ್ಕೆ ಹೋಗಿ ಏನೇನೋ ಮಾಡಿ ಒಳ್ಳೆಯ ಕೆಲಸ ಮಾಡಿದ್ರು. ತೋರಿಸಿದ್ರು ಜಗತ್ತಿಗೆ, ಇಲ್ಲ ಭ್ರಷ್ಟಾಚಾರ ರೈತ ಆಡಳಿತ ಕೊಡಬಲ್ಲೆವಿ, ದುಡ್ಡು ಹಂಚಲಾರದು ಜನ ಆರಿಸಿ ಕೊಟ್ಟರೆ. ಮತ್ತು ದೆಹಲಿ ಜನ ದೊಡ್ಡ ಉಪಕಾರ ಮಾಡಿದ್ರು ಕೇಜ್ರಿವಾಲ್ಗೆ. ಮತ್ತು ಭ್ರಷ್ಟಾಚಾರ ರಹಿತ ಆಡಳಿತ ಮಾಡೋರಿಗೆ ಆಶ್ವಾಸನೆ ಕೊಟ್ಟರು, ನಾವು ನೆಕ್ಕಿ ನಿಮಗೆ ಓಟ್ ಹಾಕ್ತೀವಪ್ಪ ಅಂತೇಳಿ. ಆದರೆ ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ನಮ್ಮ ಕೇಜ್ರಿವಾಲ್ ಮಾಡಲಿಲ್ಲ. ಲಾಲೂ ಪ್ರಸಾದ್ ಯಾದವ್ ಅಂತ ಅದನ್ನು ಉತ್ತರ ಕೊಟ್ಟಿದ್ದು ಅದ. ಮತ್ತು ಇವತ್ತು ನಮ್ಮ B ವೀರಪ್ಪನವ್ರು ಹೇಳ್ತಾ ಇದ್ದಾರೆ, ಇದು 78 ವರ್ಷದ ಇತಿಹಾಸ ಇದಕ್ಕೆ ಎಲ್ಲರೂ ಬೆಳೆಸಿ ಬಂದೀವಿ, ಪೋಷಿಸಿ ಮಾಡೀವಿ. ಮತ್ತು ನಾನು ಅಂಥವ್ರು ಮತದಾರನ ಮಾಡೀವಿಪ್ಪ ಅಂತಂದ್ರೆ ದುಡ್ಡು ಕೊಟ್ಟರೆ ಓಟ್ ಹಾಕುವಂಥವ್ರು ಅವರ ಮ್ಯಾಕ್ಸಿಮಮ್ ಅದರ ಕಾರಣ 90% ಬಡತನ ಈ ದೇಶದೊಳಗೆ. ನಮ್ಮ ಮೋದಿಯವರು ಹೇಳ್ಬೋದು, ಇಲ್ಲ ಅದೇನು ಹೇಳ್ತಾರೆ, ಒಂದು ನಾವು ಬಡತನ ಕಡಿಮೆ ಮಾಡೀವಿ, 25 ಕೋಟಿ ಜನರ ಬಡವರನ್ನ ಕಡಿಮೆ ಮಾಡೀವಿ ಅಂತೇಳಿ ಹೇಳಿ ಕೊಡ್ತಾರೆ. ಬಡತನ ಹೋಗಿಲ್ಲ, ಮತ್ತೇನು ಹೋಗಿಲ್ಲ. ಅನಕ್ಷರತೆಗಿಂತ ಒಂದು ಸ್ವಲ್ಪ ಅಕ್ಷರಸ್ಥರಾಗಿದ್ದಾರೆ ವಿನಃ ಪ್ರಜ್ಞಾವಂತರಾಗಿಲ್ಲ ಜನ. ಹೌದಪ್ಪ, ದುಡ್ಡು ತೊಗೊಂಡು ಓಟ್ ಹಾಕಬಾರ್ದು ಅನ್ನೋಂಥ ಮನಸ್ಥಿತಿನೂ ಬಂದಿಲ್ಲ ನಮ್ಮಲ್ಲಿ, ಹೆಚ್ಚು ಕಡಿಮೆ 80-90% ಜನರಲ್ಲಿ. ಅದರಿಂದಾಗಿ ಇವತ್ತು ದುಡ್ಡು ಹಂಚೆ ಬರೋರು ಕೋಟ್ಯಾಧೀಶರು ಮಾತ್ರ ಇವತ್ತು MP MLಗಳಾಗ್ತಾ ಇದ್ದಾರೆ. ಅವರಿಂದ ಭ್ರಷ್ಟಾಚಾರ ಹೆಚ್ಚಾಗಿರ್ತದೆ. ದುಡ್ಡು ಕೂಡ ಆರಿಸಿ ಬಂದಿರ್ತಾರೆ, ಅವ್ರು ದುಡ್ಡು ತಗೋಬೇಕಾಗಿರ್ತದೆ. ವ್ಯಾಪಾರ ಮಾಡ್ಯಾರ ಅವರೆಲ್ಲರೂ. ದುಡ್ಡು ಕೊಡೋದು, ಹಂಚೋದು, ಸಾರಾಯಿನ ಮತ್ತೆ ಹಂಚೋದು,
ಸೀರೆ ಕುಬ್ಸ ಜಂಪರ ಮತ್ತೇನೋ ಹಂಚೆ ಮುಗ್ಬಟ್ಟ ಪಾತ್ರೆ ಇವೆಲ್ಲ ಹಂಚೆ ಆರಿಸ್ಬಾರ್ದು. ಆರಿಸ್ಬಾರ್ದು ಅಂದ್ಮೇಲೆ ಒಂದಕ್ಕೆ 4 ತಗೊಂಡ್ಬಿಡೋದು, ಮುಂದೆ ಕುಂತು ತಿನ್ನುವಷ್ಟು ನೂರಾರು ಅಲ್ಲ ಸಾವಿರಾರು ಕೋಟಿ ರೂಪಾಯಿ ಮಾಲೀಕರಾಗಿ ಹೋಗ್ಬಿಡೋದು. ಇಂಥ ರಾಜಕೀಯ ಬೆಳೆದ ಮತ್ತು ಅವರಿಂದ ಭ್ರಷ್ಟಾಚಾರ ರಹಿತ ಆಡಳಿತ ಬಂದ್ರೆ ಹೆಂಗೆ ಬರ್ಲಿಕ್ಕೆ ಸಾಧ್ಯ ಇದೆ? ಈ ಮಾತನ್ನು ಹೇಳಿದ್ದಾರೆ ಬಿ ವೀರಪ್ಪನವರು. ಅದಕ್ಕೆ ಇದನ್ನು ಹೇಳಿದ್ದೀನಿ ನಾನು ಮೊದಲ ನೀನು ಒಬ್ಬರೊಬ್ಬರು ಹಾಕಿ ನಾ ಇದು ಮಾಡಲಿ ಅಂತ ನೀವು ಸಜ್ಜನರು ಯಾರೂ ಇಲ್ಲ ಅಂತ ನೇರವಾಗಿ ಹೇಳಿದ್ದಾರೆ. ಸಿದ್ದರಾಮಯ್ಯರೂ ಇಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದರೆ ಅನೇಕ ಅವ್ಯವಹಾರ ಮಾಡೋ ಜನರು ತಮ್ಮ ಜೊತೆ ತೊಗೊಂಡು ಹಿಂದೆ ಕಟ್ಕೊಂಡು ಬಂದವರು ಇದ್ದಾರೆ. ಡಿ ಕೆ ಶಿ ಅವರು ಸ್ವತಃ ಅನೇಕ ಅಂಥ ಅಪರಾಧಿ ಕೆಲಸಗಳಾಗಿದ್ದಾವೆ, ಅದನ್ನು CBI ಆಗಿವೆ, ಎಲ್ಲ ಅದಾವೆ, ಇಲ್ಲಂತಲ್ಲ. ಇನ್ನೊಬ್ಬರು ಆಯಿತು, ಯಡಿಯೂರಪ್ಪನವ್ರು ಆಗಿರ್ಬೋದು, ಮತ್ತೊಬ್ಬ ಆಗಿರ್ಬೋದು, ಯಾವುದೇ ಪಕ್ಷದ ವ್ಯಕ್ತಿ ತೊಗೊಳ್ರಿ, ಒಂದೇ ಒಂದು ಎಕ್ಸೆಪ್ಟ್ ಆಗಿತ್ತು ಕೇಜ್ರಿವಾಲ್ ಅವ್ರದ್ದು. ಆದರೆ ಸ್ವತಃ ಕೇಜ್ರಿವಾಲ್ರ ಸ್ವಯಂ ಕೃತ ಅಪರಾಧದಿಂದ ಸರ್ಕಾರ ಫೇಲ್ ಆಯಿತು. ಇವತ್ತು ನಾವು ಬೇಕಾದ್ರೆ ಹೇಳ್ಕೊಳ್ಬೋದು, ಎಲ್ಲ ಇವತ್ತು ಸಂಘಟನೆಗಳು ಭ್ರಷ್ಟಾಚಾರ ರಹಿತ ಎಲ್ಲ ಭ್ರಷ್ಟಾಚಾರ. ಇವತ್ತು RSS ಬಗ್ಗೆ ಸಹಿತ ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರು ಕೇಳ್ತಾ ಇದ್ದಾರೆ, ಎಲ್ಲಂದ್ರೆ ನಿಮ್ಮದು ರೆಕಾರ್ಡ್ಸು, ನಿಮ್ಮ ರಿಜಿಸ್ಟ್ರೇಷನ್ ಇಲ್ಲ RSS, ದುಡ್ಡು ಎಲ್ಲಿ ತೊಳ್ತೀರಿ, ಹೆಂಗೆ ಖರ್ಚು ಮಾಡ್ತೀರಿ, ಮತ್ತು ಅಪರಾಧ ಅಲ್ವಾದು, ತಪ್ಪಲ್ವಾದು, ಸಂವಿಧಾನ ವಿರೋಧಿನೂ ಅಲ್ಲೋ ಬೇರೆ ಮಾತು. ನೈತಿಕವಾಗಿ ಹೇಳಿ ಆ ಮಾತನ್ನು ರಿಜಿಸ್ಟ್ರೇಷನ್ ಮಾಡಿ ದುಡ್ಡು ಎಲ್ಲಿ ಬಂತು ಎಲ್ಲಿ ಹೋಯ್ತು ಜಗ ಜಾರಿ ಮಾಡ್ಬೇಕಲ್ಲ, ನಿಮ್ಮ ದುಡ್ಡಿನ ಮೂಲ ಏನಂತೇಳಿ. ಅಂದ್ರೆ ಇದೆಲ್ಲ ಕಡೆ ಹಬ್ಕೊಂಡ್ಬಿಟ್ಟಂದ್ರೆ ಇದು ವಿಷಕಾರಿಯಾಗಿ ಅದನ್ನು ಪಾಪ ಹೇಳ್ಕೊಂಡಿದ್ದಾರೆ. ಆದರೆ ಇವತ್ತು ಅಶೋಕ್ ನಾನು ಸಜ್ಜನ ಹೇಳ್ತಾರೆ, ಸಿದ್ದರಾಮಯ್ಯ ನಾನು ಸಜ್ಜನ ಅಂತಾರೆ. ಇವ್ರು ಡಿ ಕೆ ಶಿವಕುಮಾರ್ ಅವರು ಇಲ್ಲರಿ 40 ನಾವು ಇದ್ದಿದ್ದು 63 ಐತಿಲ್ಲ ರೀ ಅಂತ ಕೇಳ್ತಾ ಇದ್ದಾರೆ. 63% ರೀ ಭ್ರಷ್ಟಾಚಾರ. ಮತ್ತು ನಿಮ್ಮಲ್ಲಿ ಇಲ್ಲ ನಿಮ್ಮ ಸರ್ಕಾರದಾಗೆ ಎಲ್ಲರೂ ಸ್ವಚ್ಛ ಇದ್ದಾರೆ, ಪ್ರತಿಯೊಂದು ಇಲಾಖೆ ಸ್ವಚ್ಛ ಅದ ರೀ. ಡಿ ಕೆ ಶಿ ಅವರು, ಸಿದ್ದು ಅವರು, ಸಿದ್ದರಾಮಯ್ಯನವರು ಭ್ರಷ್ಟಾಚಾರ ಇಲ್ಲದ ಜಾಗನೇ ಇಲ್ಲ. ಅಶೋಕರು ಆಡಳಿತದಲ್ಲಿ ಏನಿತ್ತು, ಯಡಿಯೂರಪ್ಪ ಮೇಲೆ ಆರೋಪ ಇಲ್ಲಿ ಬಂದು ಎಷ್ಟು ಆರೋಪಗಳು ಬಂದು ದೇಶದ ತುಂಬ ಎಲ್ಲ ಆವಾದವು, ಇದು ಒಂದಲ್ಲ. ಇವತ್ತಿನ ರಾಜಕಾರಣ ಆಗಿದೆ, ಕೋಟ್ಯಾಧೀಶರು ಇವತ್ತು ನಮ್ಮನ್ನು ಆಳ್ತಾ ಇದ್ದಾರೆ. ಆ ಕೋಟಿ ಗಳಿಸೋಳಗೆ ತಪ್ಪು ಹೆಜ್ಜೆ ಇಡ್ತಾರೆ. ಅದಕ್ಕೆ ನಾವು ಸಹಕಾರ ಮಾಡ್ತೀವಿ, 500,000 ತೊಗೊಂಡು ಓಟ್ ಹಾಕ್ತೀವಿ, ಯೋಗ್ಯರನ್ನ ಆಯ್ಕೆ ಮಾಡೋದಿಲ್ಲ, ಭ್ರಷ್ಟಾಚಾರ ಬೆಳೀತದೆ. ಅದ್ರ ಒದ್ದಾಡೋದು ಹೋಗೋದು ನಮ್ಮ ಕೆಲಸ. ಭ್ರಷ್ಟಾಚಾರ ಹೋಗಲಿ, ಭ್ರಷ್ಟಾಚಾರ ಹೆಂಗೆ ಹೋಗ್ತದೆ ರೀ ಭ್ರಷ್ಟಾಚಾರ? ಮೊದಲು ಮತದಾರರು ದುಡ್ಡು ತೊಗೊಂಡು ಓಟ್ ಹಾಕೋದು ಬಿಡಬೇಕು, ಅದು ಪ್ರಜ್ಞಾವಂತರಾಗಬೇಕು. ಯೋಗ್ಯರು ಯಾರಿದ್ದಾರಪ್ಪ, ಪ್ರಾಮಾಣಿಕರು ಹುಡುಕಿ ಆರಿಸ್ಬೇಕು ಅವ್ರು. ಇಲ್ಲ ಯಾರು ನಿಂತಿಲ್ಲ ಅಂದ್ರೆ ನೋಟದಲ್ಲಿ ಬಳಸ್ರಿ, ಇನ್ನು ಮೇಲೆ ಯೋಗ್ಯ ಇಲ್ಲ ಬೇಡ ಅಂತೇಳಿ ಹೆಚ್ಚಾಗಿ ಅವ್ರಿಗೆ ನೋಟ ಬಳಸ್ರಿ, ಓಡಿಸಿಬಿಡ್ರಿ ಇವರೆಲ್ಲ. ಸಾಧ್ಯದ ವ್ಯವಸ್ಥೆಯಲ್ಲಿ ಎಲ್ಲ ಸಾಧ್ಯ. ನಮ್ಮ ಅದು ಬಿಟ್ಟರು ಕಾಡಿಗೆ ಹೋಗಿ ನೆಕ್ಸ್ಲೈಟ್ ಆಗಿ ಗುಂಡಾಗಿ ಏನೋ ಮಾಡೋ ಸಾಹಿತ್ಯದ್ದು ನಮ್ಮ ಕೈ ಅಧಿಕಾರ ಇದ್ದಿರೋದು ಕಾನ್ಸ್ಟಿಟ್ಯೂಷನ್ ಸಂವಿಧಾನದಲ್ಲಿ ನಮ್ಮ ಅಂಬೇಡ್ಕರ್ ಅವರು ಸಾಕಷ್ಟು ಶಕ್ತಿ ಕೊಟ್ಟು ಹೋಗಿದ್ದಾರೆ. ಆ ಶಕ್ತಿಯನ್ನು ಬಳಸ್ರಿ, ಉಪಯೋಗ ಮಾಡ್ಕೊಳ್ರಿ. ಸಹಜವಾಗಿ ಎಲ್ಲ ಭ್ರಷ್ಟಾಚಾರ ಓಡ್ತದೆ. ಇವತ್ತಿನ ಭ್ರಷ್ಟಾಚಾರ ಓಡಬೇಕಾದ್ರೆ ಪ್ರತಿಯೊಬ್ಬ ಮತದಾರ ತಿಳುವಳಿಕೆವನ್ನಾಗಬೇಕು, ಎಜುಕೇಟೆಡ್ ಆಗಬೇಕು. ಬರೀ ಎಜುಕೇಟೆಡ್ ಅಂದರೆ ಕಾಫಿ ಹೊಡೆದು ಪಾಸ್ ಆಗೋದಲ್ಲ, ಪ್ರಾಮಾಣಿಕವಾಗಿ ಬರೋದು 35 ಮಾರ್ಕ್ಸ್ ತೊಗೊಂಡು ಪಾಸ್ ಆಗಿದೆ, ಸಂತೋಷದ ಬರಬೇಕಾಗಿದೆ. ಮತ್ತು ಹೈಯರ್ ಎಜುಕೇಷನ್ ಎಲ್ಲರೂ ಸಿಗಬೇಕಾಗಿದೆ. ಅಂದಾಗೇನಾದರೂ ಈ ಭ್ರಷ್ಟಾಚಾರ ಹೋಗ್ಲಿಕ್ಕೆ ಸಾಧ್ಯ ವಿನಃ ಅದು ಪ್ರಾಮಾಣಿಕರಾಗಬೇಕು. ಕಲ್ತವ್ರಿಗೆ ಅಪ್ರಾಮಾಣಿಕ ಹೆಚ್ಚಾಗಿದ್ದಾರೆ, ಇಲ್ಲಂತಲ್ಲ. ಈ ಅಧಿಕಾರಶಾಹಿ ವರ್ಗದಲ್ಲ ಕಲ್ತವ್ರು ಇವರು. ಆದರೆ ಇವತ್ತು ಭ್ರಷ್ಟಾಚಾರ ಹೆಚ್ಚದ. ಅವ್ರು ಈ ರಾಜಕಾರಣಿಗಳು ಕಲಿಸ್ತಾರೆ ಹೆಂಗೆ ಭ್ರಷ್ಟಾಚಾರ ಮಾಡಬೇಕು, ಹೆಂಗೆ ಏನು ಮಾಡಬೇಕು, ಎಲ್ಲಿ ಹೊಡಿಬೇಕು, ಎಷ್ಟು ಗಂಟೆ ಹೊಡಿಬೇಕು ಅಂತೇಳಿ. ಹೀಗಾಗಿ ಇವತ್ತು ಬಿ ವೀರಪ್ಪ ನ್ಯಾಯಮೂರ್ತಿ ಅವರು ಹೇಳೋದ್ರಲ್ಲಿ ಭಾಳ ಸತ್ಯದ. ನೀವು ಇವತ್ತು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಅಶೋಕ್ ಅವರು ಗರ್ತಿಯರಾಗಿ ಮಾತಾಡ್ತಿರ್ಬೋದು. ನೀವು ಯಾರೂ ಗರ್ತಿಯರಿಲ್ಲಪ್ಪ, ಭ್ರಷ್ಟಾಚಾರಿಗಳ ಅದು 2 ಮಾತೇ ಇಲ್ಲ. ಅದನ್ನು ಮಾತು ಹೇಳಿದ್ದಾರೆ. ನೀವು ಒಬ್ಬರ ಮೇಲೆ ಒಬ್ಬರು ಕೆಸರಾಯ್ಕೆ, ನೀ ಭ್ರಷ್ಟದಿ ಯಾರಿಲ್ಲಿ ದುಡ್ಡು ಕೊಡಲಾರ್ದ ಆರಿಸಿ ಬಂದವ್ರು ಯಾರಿದ್ದೀರಿ, ಹಂಚಲಾರ್ದ ಆರಿಸಿ ಬಂದವ್ರು ಯಾರಿದ್ದೀರಿ ಹೇಳ್ರಿ. ನೋಡು ಬೂತ್ ಮಟ್ಟದಲ್ಲಿ ವ್ಯವಹಾರ ಮಾಡ್ಬೇಕಂತ ಇವತ್ತು ಓಪನ್ ಆಗಿ ಕೆಲವೊಂದಿಷ್ಟು ಮಂದಿ ಮಾತಾಡ್ತಾ ಇದ್ದಾರೆ. ಬೂತ್ ಕ್ಯಾಪ್ಚರ್ ಮಾಡ್ಕೋಬೇಕು ಅನ್ನೋಂಥ ಮಾತುಗಳು ಯಾವ ವಾರದಲ್ಲಿ ಗೊತ್ತಿಲ್ಲ ನನಗೆ. ಒಟ್ಟಾರೆಯಾಗಿ ಇಲ್ಲಿ ಹೇಳುವಂಥದ್ದು ಏನಪ್ಪ ಅಂತಂದ್ರೆ, ಒಬ್ಬರೊಬ್ಬರು ಕೆಸರು ಹೆಚ್ಕೋಬೇಡ್ರಿ, ಎಲ್ಲರೂ ಕೆಸರಾಯ್ತು ನಿಮ್ಮ ಮೈ ಮೇಲೆ, ಬೇರೆ ಏನಿಲ್ಲ ಅನ್ನೋದು ನೇರವಾಗಿ ಬಿ ವೀರಪ್ಪನವ್ರು ಹೇಳಿದಾರೆ. ಸ್ವಚ್ಛ ಹೇಳಿದ್ದಾರೆ, ಅವರು ಗುಡಗೆ ಹಾಕಿದ್ದಾರೆ. ಹೇಳಿಕೆ ದುರುಪಯೋಗ ಸಲ್ಲ. ನಾ ಕೊಟ್ಟಿದ್ದು ಹೇಳಿಕೆ ಇದು ಏನು ನಡೆದಿದೆ 60% ಐತಿ, ಇದು ಹೆಚ್ಚಾಗೋದು ಬೇಡ. ಕ್ಯಾನ್ಸರ್ ಬೆಳೀತಿದ್ವಿ 2019 ಲೆಕ್ಕದ ಪ್ರಕಾರ ಇದು. ಇವತ್ತಿನ್ನೂ ಹೆಚ್ಚಾಗ್ಯದ, ಬೆಳೀಲಿಕ್ಕತ್ತದ. ಎಚ್ಚರ ಹಿಂಗೆ ಹೋದ್ರೆ ದೇಶ ಹಾಳಾಗಿ ಹೋಗ್ತದೆ ಅಂತೇಳಿ ಪಾಪ ಪ್ರಾಮಾಣಿಕ ನ್ಯಾಯಮೂರ್ತಿ ನಮ್ಮ ಬಿ ವೀರಪ್ಪನವ್ರು ಹೇಳಿದ್ದಾರೆ. ಅದನ್ನು ನೀವು ಪಾಲಿಸ್ತಿರೋದು ನಮಗೆ ಗ್ಯಾರಂಟಿ ಇಲ್ಲ. ದೇರ್ ಇಸ್ ನೋ ಗ್ಯಾರಂಟಿ. ಹೇಳಿದ್ರಿ ನೀವು ಗ್ಯಾರಂಟಿ ನಾವು ಕೊಟ್ಟಿವಿ ಅಂತೇಳಿ, ಇದು ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು.